ಒಂದು ತಡರಾತ್ರಿಯಲ್ಲಿ ನಿಮ್ಮ ವ್ಯಕ್ತಿಯ ಎನರ್ಜಿ ಯಾವ ರೀತಿ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ನೋಡೋಣ. ನಿಮ್ಮ ವ್ಯಕ್ತಿಯ ಎನರ್ಜಿ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತೋ ಕಂಪ್ಲೀಟ್ ಪಾರ್ಟ್ ಮಾಡಿ, ರೆಸಿನೇಟ್ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡಿ. ನಿಮ್ಗೇನಾದ್ರು ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಓಕೆ, ಈ ಒಂದು ರೀಡಿಂಗ್ನ ನೀವು ಈ ಒಂದು ಎನರ್ಜಿನ ರಿಸೀವ್ ಮಾಡೋಕ್ಕೆ ನನ್ನ ಕಮೆಂಟಲ್ಲಿ ತಿಳಿಸ್ತೀರಾ. ಥ್ಯಾಂಕ್ ಯು 111 ಅಂತ. ಓಕೆ, ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡ್ತಾ ಈ ಒಂದು ರೀಡಿಂಗನ್ನು ನೋಡಿ. ತಡರಾತ್ರಿಯ ನಿಮ್ಮ ವ್ಯಕ್ತಿಯ ಎನರ್ಜಿ ಯಾವ ರೀತಿಯಲ್ಲಿದೆ ಅನ್ನೋದು ಇಲ್ಲಿ ಕ್ಲಾರಿಟಿಯನ್ನು ನೋಡೋಣ. ಓಕೆ, ಈ ಒಂದು ರೀಡಿಂಗಲ್ಲಿ ನಿಮ್ಮ ವ್ಯಕ್ತಿಯ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನೈಟು ಅವರು ತಡರಾತ್ರಿಯಲ್ಲಿ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಅವರು ಹಿಂದೆ ನೀವು ಅವರು ಎಷ್ಟೋ ರಾತ್ರಿಗಳು ನೀವು ಒಟ್ಟಾಗೆ ನಿದ್ದೆ ಮಾಡ್ದಲೇ ತುಂಬಾ ಮಾತಾಡೋ ಅಂಥದ್ದು ಇರ್ತಿತ್ತು, ತುಂಬಾ ಮೆಸೇಜ್ ಮಾಡೋ ಅಂಥದ್ದು ಇರ್ತಿತ್ತು. ತುಂಬ ರಾತ್ರಿ ಸಮಯದಲ್ಲಿ ನೀವಿಬ್ಬರು ಮೆಸೇಜ್ ಮಾಡೋ ಅಂಥದ್ದು, ಕಾಲಲ್ಲಿ ಮಾತಾಡೋ ಅಂಥದ್ದು, ಮೀಟ್ ಆಗೋ ಅಂಥದ್ದು ಇದೆಲ್ಲ ಇರ್ತಿತ್ತು. ಅದನ್ನೆಲ್ಲ ತಡರಾತ್ರಿಯಲ್ಲಿ ನಿಮ್ಮೊಂದಿಗಿನ ಕಳೆದ ಆ ಕ್ಷಣಗಳನ್ನ ತುಂಬಾ ನೆನಪು ಮಾಡ್ಕೊತಾ ಇದ್ದಾರೆ, ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ. ಆ ಒಂದು ಸಮಯ ಮತ್ತೆ ನನಗೆ ಬೇಕು, ನನ್ನ ಮನಸ್ಸು ಈಗ ತುಂಬಾ ಭಾರ ಆಗಿದೆ, ಮತ್ತೆ ಹೊಸದಾಗಿ ಅವ್ರ ಜೊತೆ ನಾನು ಒಂದು ಸಂಬಂಧನ ಹೋಗಬೇಕು ಅನ್ನೋದು ಆಸೆಯನ್ನು ಪಡ್ತಾ ಇದ್ದಾರೆ ಅನ್ನೋದು ಎನರ್ಜಿ ಕಾಣ್ತಾ ಇದೆ. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಒಂದು ಜೀವನದಲ್ಲಿ ನಿಮ್ಮ ಜೀವನಕ್ಕೆ ಅವರು ತಾತ್ಕಾಲಿಕ ಅಲ್ಲ, ಒಂದು ಒಳ್ಳೆ ಭವಿಷ್ಯ, ಒಂದು ಸ್ಥಿರತೆಯನ್ನು ನಿಮ್ಮ ಜೀವನದಲ್ಲಿ ಕಟ್ಕೊಳ್ಬೇಕು, ನಿಮ್ಮೊಂದಿಗೆ ಒಂದು ಒಳ್ಳೆ ಬಾಂಧವ್ಯವನ್ನು ನಿರ್ಮಿಸ್ಕೊಳ್ಬೇಕು ಅನ್ನೋ ಒಂದು ಆಲೋಚನೆಯನ್ನು ನಿಮ್ಮ ವ್ಯಕ್ತಿ ಮಾಡ್ತಾ ಇದ್ದಾರೆ. ಮನಸ್ಸಿನಲ್ಲಿ ಒಂದು ದೀರ್ಘಕಾಲದ ಸಂಬಂಧದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮೊಂದಿಗೆ ಅವರು ಲೈಫಲ್ಲಿ ತುಂಬ ಚೆನ್ನಾಗಿರಬೇಕು ಅನ್ನೋದು ಕೂಡ ಈ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ನಂತರದಲ್ಲಿ ನೀವು ಎಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ನಿಮ್ಮ ಮನಸ್ಸಿನಲ್ಲಿ ಅವರ ಮನಸ್ಸಲ್ಲೂ ನೋವಿದೆ, ನಿಮ್ಮ ಮನಸ್ಸಿನಲ್ಲೂ ನೋವಿದೆ. ಅದೆಲ್ಲನೂ ಕೂಡ ಈ ಒಂದು ಸಮಯ ಕಳೆಯುವಂಥ ಸಮಯ ಬಂದಿದೆ. ಒಂದು ಅಪೂರ್ವವಾದ ಒಂದು ಅಧ್ಯಯನ ನಿಮಗೆ ಶುರುವಾಗ್ತಿದೆ, ಒಂದು ಹೊಸ ಆರಂಭದ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದೀರಾ. ಅವರ ಮನಸ್ಥಿತಿ ಹೇಗಿದೆ ಅಂದರೆ, ನಿಮ್ಮ ವ್ಯಕ್ತಿಯ ಎನರ್ಜಿಯಲ್ಲಿ ನಿಮ್ಮೊಂದಿಗೆ ಒಂದು ಒಳ್ಳೆ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು, ನಾನು ಮತ್ತೆ ಒಂದು ನಿಮ್ಮ ಜೊತೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಮಸ್ಯೆ ಇತ್ತು ಅದೆಲ್ಲ ನಿವಾರಣೆ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ಕ್ಲಾರಿಟಿ ಬರ್ತಾ ಇದೆ. ಒಟ್ಟಾರೆ ಹೇಳಬೇಕು ಅಂದರೆ ತಡರಾತ್ರಿಯಲ್ಲಿ ಪ್ರೆಸೆಂಟ್ ಎನರ್ಜಿ ತುಂಬ ಪಾಸಿಟಿವ್ ಆಗಿದೆ. ನಿಮ್ಮ ಬಗ್ಗೆ ಇವರು ಒಂದು ಒಳ್ಳೆ ಭಾವನೆಯನ್ನು ಇಟ್ಕೊಂಡಿದ್ದಾರೆ, ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ದಾರೆ. ಒಂದು ಒಳ್ಳೆ ಜೀವನ, ಒಂದು ಒಳ್ಳೆ ಹೊಸ ಅಧ್ಯಯನ ನಿಮ್ಮೊಂದಿಗೆ ಅವರು ಆರಂಭ ಮಾಡ್ತಾರೆ. ಆದರೆ ಈಗ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ, ಮನಸ್ಸಲ್ಲಿ ಒಂದು ಬಲವಾದ ನಿರ್ಧಾರ ಇದೆ ನಿಮ್ಮ ವ್ಯಕ್ತಿಯ ಎನರ್ಜಿಲಿ ಅಂತ ಕಾಣ್ತಾ ಇದ್ದೀವಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.